ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ಇವತ್ತು ಚಂದ್ರಪಟ್ಟಣ ತಾಲೂಕು ಕಾಳೆನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಭೀಷ್ಮ ತಳಿ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಇಳುವರಿ ಎಲ್ಲ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ಸರ್. ಇದು ನಾವು ಭೀಷ್ಮನೇ ಆಗ್ತಾ ಇರೋದು, ಆದರೆ ಇದ್ರ ಶೈನಿಂಗು, ಇಳುವರಿ, ದಪ್ಪ ಭಾಳ ಸೂಪರಾಗಿ ಬಂದಿತ್ತೆ. ಭೀಷ್ಮ ಬೆಳೆದಿದ್ದೀವಿ, ಆದರೆ ರೈತರು ಬೆಳಿಬೇಕು ಅಂದರೆ ಇದನ್ನೇ ಯೂಸ್ ಮಾಡಿದರೆ. ಈಗ ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ಭೀಷ್ಮ? ಸರ್ ಮುಂಚೆ ಇದು ನಡುವೆ ಸರಿ ಇರಲಿಲ್ಲ, ಮುಂಚೆ ಇದನ್ನೇ ನಾವು ಬೆಳೀತಿದ್ದು. ಮೊದಲು ಭೀಷ್ಮ ಬಂದಂಗೆ ಬಂದಿತ್ತು ಈ ಸರಿ. ಮೊದಲು ಭೀಷ್ಮ ಬಂದಂಗೆ ಮತ್ತೆ ಬರ್ತಾಯಿತೆ. ಮತ್ತೆ ಈಗ ಇಳುವರಿ ಎಲ್ಲ ಹೆಂಗಿದೆ? ಈಗ ಎಷ್ಟು ಜಾಗದಲ್ಲಿದೆ, ಎಷ್ಟು ಟನ್ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಒಂದು 25 ಲೆಕ್ಕ ಇದೆ ಒಂದು ಎಕರೆಲಿ. ಒಂದು ಎಕರೆಲಿ 25 ಟನ್ ಇಳುವರಿ ಬರ್ತಾಯಿತೆ ಈ ಸರಿ. ಮೊದಲೇ ಬಂದಂಗೆ ಈಗ ಭೀಷ್ಮ ಚೆನ್ನಾಗೇ ಬರ್ತಾಯಿತೆ. ಈಗ ರೈತರಿಗೆಲ್ಲ ಏನು ಹೇಳ್ತೀರಿ, ಚಂದ್ರಪಟ್ಟಣ ತಾಲೂಕು ರೈತರಿಗೆ? 6 ಕೆಜಿಯಿಂದ 7 ಕೆಜಿ ವರೆಗೂ ದಪ್ಪ ಬಂದಿದೆ. ಶೈನಿಂಗು ಮತ್ತೆ ಕಲರು ಎಲ್ಲ ಚೆನ್ನಾಗಿದೆ. ಬೆಳೆಬೈದು ರೈತರು ಯಾರಾದರೂ ಬೆಳೆಬೈದು. ಈಗ ಚಂದ್ರಪಟ್ಟಣ ತಾಲೂಕು ರೈತರಿಗೆ ಈಗ ಭೀಷ್ಮ ಬಗ್ಗೆ ಈಗ ಏನು ಹೇಳ್ತೀರಿ? ಈಗ ಈಲ್ಡಿಂಗು, ಈಗ ಇದುವರೆಗೂ ಈಲ್ಡಿಂಗಿಗೂ ಈ ವರ್ಷ ಈಲ್ಡಿಂಗಿಗೂ ನಿಮ್ಗೆ ಏನು ವ್ಯತ್ಯಾಸ ಬರ್ತೈತೆ? ವ್ಯತ್ಯಾಸ ಕಾಯಿ ಶೈನಿಂಗು ಎಲ್ಲ ಚೆನ್ನಾಗಿ ಬಂದೈತೆ. ಯಾರ ರೈತರು ಬೆಳೆದ್ರು ಯಾರ ಪಾರ್ಟಿ ಬಂದ್ರು ತುಮ್ಸರ್ ಬಂದ್ರು ಈ ಕಾಯಿ ಯಾರು ಫೇಲ್ ಮಾಡಂಗಿಲ್ಲ. ಭೀಷ್ಮ ತುಂಬಾ ಚೆನ್ನಾಗೈತೆ ಅಂತ ಈ ವರ್ಷ ಹೈಯೆಸ್ಟ್ ಇಳುವರಿ ಬರ್ತೈತೆ ಚಂದ್ರಪಟ್ಟಣ ತಾಲೂಕು. ಹೈಯೆಸ್ಟ್ ಇಳುವರಿ ಬಂದಿದೆ, ಹೈಯೆಸ್ಟ್ ಇಳುವರಿ ಬರ್ತೈತೆ. ಓಕೆ, ಥ್ಯಾಂಕ್ಸ್.